ವಿವೋ ಕಡೆಯಿಂದ ಫಸ್ಟ್ 5G ಫೋನ್ ಅದು ಭಾರತದಲ್ಲಿ ವಿವೋ V20 Pro. ಈ ಫೋನ್ ನನ್ನ ಕೈಗೆ ಹೇಗೆ ಬಂತು? ಅದು ಬಿಫೋರ್ ಲಾಂಚ್ ಕಂಪನಿಯವ್ರು ಕಳ್ಸಿಕೊಟ್ರ, ದುಡ್ಡು ತಗೊಂಡು ಏನಾದ್ರು ವಿಡಿಯೋ ಮಾಡ್ತಿದ್ದೀನ? ಏನೂ ಇಲ್ಲ. ಈ ಫೋನ್ ನಮ್ ಲೋಕಲ್ ಡೀಲರ್ ಒಬ್ರು ಇದಾರೆ, ವಿವೋ ಡೀಲರ್, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಜನರಿಗೊಂದು ಆನೆಸ್ಟ್ ಒಪಿನಿಯನ್ ಕೊಡೋಗೋಸ್ಕರ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆಲ್ಲ ಈ ವಿಡಿಯೋನ ನೀವು ನೋಡಿದ್ರಿ ಅಂತಂದ್ರೆ ಗೊತ್ತಾಗುತ್ತೆ. ಸೊ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಇದೇ ರೀತಿಯಾಗಿ ಆನೆಸ್ಟ್ ಮತ್ತೆ ಪ್ರಾಮಾಣಿಕ ರಿವ್ಯೂ ಆಗಿ ಕನ್ನಡದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿವೋ V20 ನೆಕ್ಸ್ಟ್ ವಿವೋ V20 Pro. ಮೊದಲನೇದಾಗಿ ವಿವೋ V20 Pro ಏನಿದೆ, ಇದರಂತ ಬಿಲ್ಡ್ ಕ್ವಾಲಿಟಿ, ಇದರಂತ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಇಷ್ಟಲ್ಲೇ ವಿವೋನವರು R&D ಗಿಂತ ಜಾಸ್ತಿ ಈ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಇದರಲ್ಲಿ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ ಅನ್ಕೋತೀನಿ. ಇದರಂತ ಡಿಸೈನ್ ನಿಜವಾಗ್ಲೂ ಮ್ಯಾಟ್ ಫಿನಿಶಿಂಗ್ ಒಂದಿಗೆ ಕ್ಯಾಮ್ರಾ ಮಾಡ್ಯೂಲ್ಸ್ ಗಳೆಲ್ಲ ಸೇಮ್ V20 ತರನೇ ಇದೆ. ಅದು 20,000 ರೂಪಾಯಿ ಇತ್ತು, ಇದು 30,000 ರೂಪಾಯಿ ಆಗಿದೆ. ಏನು ಚೇಂಜಸ್ ಮಾಡಿಲ್ಲ, ಬಟ್ ಡಿಸೈನ್ ಮಾತ್ರ ಇಂಟ್ರೆಸ್ಟಿಂಗ್ ಇದೆ. ಏನೋ ಸ್ವಲ್ಪ ಚೇಂಜಸ್ ಗಳನ್ನ ಮಾಡಿದ್ರೆ ಅದು ಸ್ಕ್ರೀನ್ ನ ಒಳಗಡೆ. ಮುಂದಿನ ಭಾಗ 6.7 ಇಂಚಸ್ ಇರುವಂತ ಫುಲ್ HD+ ಸೂಪರ್ ಆಮ್ರೆಡ್ ಪ್ಯಾನಲ್ ತಗೊಂಡ್ ಬರ್ತಿದ್ದಾರೆ. ಇಲ್ಲಿ ಡ್ರಾಪ್ ನಾಚ್ ಏನಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ, ಕಾರಣ ಇಲ್ಲಿ ಡುವಲ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಹೀಗಾಗಿ ಈ ಡಿಸ್ಪ್ಲೇ ವ್ಯೂ ಏನಿದೆ ಸ್ವಲ್ಪ ಓಲ್ಡ್ ತರ ಫೀಲ್ ಆಗುತ್ತೆ. ಆದ್ರೂ ತುಂಬಾ ಬ್ರೈಟ್ನೆಸ್ ಮತ್ತೆ ತುಂಬಾ ಒಂದು ಒಳ್ಳೆ ಕಲರ್ಸ್ ಒಂದಿಗೆ ಔಟ್ಡೋರ್ಲಿ ನಾರ್ಮಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಇವಾಗ ಆಲ್ರೆಡಿ ನಾವು 25,000 ರೂಪಾಯಿಗೆ OnePlus Nord ಅಲ್ಲ 90 Hz ನ ಸ್ಕ್ರೀನ್ ರಿಫ್ರೆಶ್ ರೇಟ್ ಒಂದಿಗೆ ಫುಲ್ HD+ ಸೂಪರ್ ಆಮ್ರೆಡ್ ಪ್ಯಾನಲ್ ನೋಡಿದ್ವಿ. ಇಲ್ಲಿ 30,000 ರೂಪಾಯಿ ಕೊಡ್ತಾ ಇದ್ವಿ. ಕಮಾನ್ 2020 ಕೊನೆ ದಿನಗಳಲ್ಲಿ ಇನ್ನು ನಾವು ಜಸ್ಟ್ ಆಮ್ರೆಡ್ ಪ್ಯಾನಲ್, ಅದು 30,000 ರೂಪಾಯಿಗೆ ಏನು ವಿಶೇಷತೆಗಳಿಲ್ಲ. ನಾರ್ಮಲ್ ಒಂದು ಸೂಪರ್ ಆಮ್ರೆಡ್ ಪ್ಯಾನಲ್ ಇದೆ. ಇದು 16,000-17,000 ರೂಪಾಯಿಗೆ ಬೇರೆ ಯಾವುದೇ ಫೋನ್ಸ್ ಕಂಪನಿಗಳು ಕೊಡ್ಬೋದಿತ್ತು. ಬಟ್ ಇಲ್ಲಿ ವಿವೋ ಕಡೆಯಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಸೊ ವಿವೋನವ್ರು ಮಾಡಬೇಕಾಗಿತ್ತು ಅನ್ಕೋತೀನಿ. ಬಟ್ ಎನಿವೆ ಮುಂದೆ ಹೋಗೋಣ. ಇನ್ನು ಈ ಫೋನ್ ಅಲ್ಲಿರುವಂತ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 765. ಈ ಪ್ರೊಸೆಸರ್ ಆಲ್ರೆಡಿ OnePlus Nord ಅಲ್ಲಿ ನೋಡಿದ್ವಿ, 25,000 ರೂಪಾಯಿಗೆ ಸಿಗ್ತಾ ಇತ್ತು. ಇದ್ರ ಪರ್ಫಾರ್ಮೆನ್ಸ್ ಈ ಪ್ರೊಸೆಸರ್ ನಿಜವಾಗ್ಲೂ ಅದ್ಭುತ ಸಖತ್ ಆಗಿದೆ. ಬಟ್ ಖಂಡಿತ 30,000 ರೂಪಾಯಿ ಈ ಪ್ರೊಸೆಸರ್ ಅಲ್ವೇ ಅಲ್ಲ ಗುರು. ಈ ಪ್ರೊಸೆಸರ್ 30,000 ರೂಪಾಯಿಗೆ ಫೋನ್ ನಲ್ಲಿ ಕೊಡಬಾರ್ದು, ತಗೊಳ್ಳೇಬಾರ್ದು. ಕೊಟ್ಟರು ನಾವು ತಗೊಳ್ಬಾರ್ದು. ಯಾಕಂದ್ರೆ ಇವಾಗ ರೀಸೆಂಟ್ಲಿ ನಿನ್ನೆ Moto G 5G ಫೋನ್ ಲಾಂಚ್ ಮಾಡಿದ್ರು. ಅದು 21,000 ರೂಪಾಯಿಗೆ, ಅದು ಕೂಡ 5G ಪ್ರೊಸೆಸರ್ ನೋಡಿರುವಂತ ಸ್ನ್ಯಾಪ್ಡ್ರ್ಯಾಗನ್ 750G ಪ್ರೊಸೆಸರ್. ಟ್ರಸ್ಟ್ ಮೀ, ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಅಲ್ಲಿ ಈ OnePlus Nord ಅಲ್ಲಿ 765 ಇದೆ, ಆ ಪ್ರೊಸೆಸರ್ ನ ಮತ್ತೆ 750G ಪ್ರೊಸೆಸರ್ ಅಂತ ರ್ಯಾಂಕಿಂಗ್ ಅನ್ನ ಕಂಪೇರ್ ಮಾಡಿದ್ರೆ 750G ಮಚ್ ಬೆಟರ್ ಇದೆ ಅಂತ ನಾನು ಶಾಕ್ ಆದೆ. ಇವಾಗ 765 ಈ ಫೋನ್ ಇರುವಂತ ಪ್ರೊಸೆಸರ್ ಗಿಂತ ಎಷ್ಟೋ ಮಚ್ ರ್ಯಾಂಕಿಂಗ್ ಬೆಟರ್ ನೋಡ್ತಾ ಇದೀವಿ ಅಂತಂದ್ರೆ 30,000 ರೂಪಾಯಿಗೆ ಯಾಕೆ ನಾವು ಈ ಪ್ರೊಸೆಸರ್ ಹತ್ರ ಹೋಗ್ಬೇಕು? ಇದು ನನ್ನ ಕ್ವಶನ್ ನಿಮ್ಗೆ. ಇನ್ನು ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ವಿವೋ V20 Pro ಬಗ್ಗೆ ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗಳೆಲ್ಲ ಕ್ಯಾಮ್ರಾ ಸೆಟ್ರಿಕ್ ಫೋನ್, ಡಿಸೈನ್ ಅಂದ್ರೆ ವಿವೋ, ಈ ರೀತಿ ತುಂಬಾ ಅದ್ರ ಬಗ್ಗೆ ಹೊಗಳಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಮತ್ತೊಂದು ವಿಡಿಯೋನಲ್ಲಿ ಡಿಸ್ಕಷನ್ ಮಾಡೋಣ. ಸದ್ಯಕ್ಕೆ ಈ ಫೋನ್ ಇರುವಂತ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ಸ್ಯಾಮ್ಸಂಗ್ GW1 ಸೆನ್ಸರ್ ಕೊಡ್ತಿದ್ದಾರೆ. ಈ ಸೆನ್ಸರ್ ನಾವು ತುಂಬಾ ಫೋನ್ಸ್ ಗಳು ಯೂಸ್ ಮಾಡಿದ್ವಿ. ಅದು 15,000 ರೂಪಾಯಿ ಹಿಡ್ಕೊಂಡು ನನ್ನ ಪ್ರಕಾರ 16,000-17,000 ರೂಪಾಯಿ ತುಂಬಾ ಬೇರೆ ಬೇರೆ ಬ್ರಾಂಡ್ ಫೋನ್ಸ್ ಗಳಲ್ಲಿ ಈ ಸೆನ್ಸರ್ ನ ನೋಡ್ಕೊಂಡಿದ್ವಿ. ಬಟ್ ಇದರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ, ಒಳ್ಳೆ ಒಂದು ಇಮೇಜ್ ಪ್ರೊಸೆಸಿಂಗ್ ನೋಡ್ತಾ ಇದ್ವಿ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಇದೆ, 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, 2 ಮೆಗಾ ಪಿಕ್ಸೆಲ್ ಮೋನೋ ಕ್ಯಾಮ್ರಾ ಸೆನ್ಸರ್ ನೋಡ್ತಾ ಇದ್ವಿ. ಈ ಫೋಟೋ ಸ್ಯಾಂಪಲ್ಸ್ ಗಳನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದಾಯ್ತಾ. ನಾನು ತುಂಬಾ ಫೋಟೋಗಳನ್ನ ತೆಗೆದಿದ್ದೀನಿ. ಈ ಫೋಟೋನಲ್ಲಿ ಪ್ರತಿಯೊಂದರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನ್ ಇರುವಂತ ಫೋಟೋನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಕಲರ್ಸ್ ಗಳನ್ನ ನೋಡಿ, ಡೈನಾಮಿಕ್ ರೇಂಜ್ ನ ಸಖತ್ ಮ್ಯಾನೇಜ್ ಮಾಡ್ತಿದೆ. ಇಷ್ಟಲ್ಲದೆ ಈ ಸ್ಕಿನ್ ಕಲರ್ಸ್ ಗಳಿದೆ, ಇದು ವಿವೋ ಫೋನ್ಸ್ ಗಳಲ್ಲಿ ಅಥವಾ ಓಪೋ ಆಗಿರಲಿ, ಇನ್ನಿತರ ಈ ಚೈನಾ ವೇರಿಯಂಟ್ಸ್ ಗಳಲ್ಲಿ ನನಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ಬಟ್ ಸ್ಯಾಮ್ಸಂಗ್ ಅಲ್ಲಿ ಏನು ಸ್ಕಿನ್ ಟೋನ್ಸ್ ನ ಕವರ್ ಮಾಡುತ್ತೆ, ಅದು ಸಖತ್ ಆಗಿದೆ. ಬಟ್ ಆದ್ರೂ ಈ ವಿವೋ V20 Pro ನಲ್ಲಿ ಇಷ್ಟೊಂದು ಒಳ್ಳೆ ಫೋಟೋಗಳು ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಕ್ಲಾರಿಟಿ ಮಾತ್ರ ಸಖತ್ ಆಗಿದೆ. ಸ್ಕಿನ್ ಟೋನ್ ಅಲ್ಲಿ ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಸ್ವಲ್ಪ ಎಲ್ಲೋ ನನಗೆ ಇನ್ನೂ ಬೆಟರ್ ಆಗಬೇಕು ಅಂತ ಅನ್ಕೊತಿದ್ದೀನಿ. ಬಟ್ ನಾನು ಈ ಕ್ಯಾಮ್ರಾನ ಬೇರೆ ಒಂದು ಫೋನ್ ಜೊತೆ ಕಂಪೇರ್ ಮಾಡಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಅದು ಈ Realme 7 Pro ಇತ್ತು ನೋಡಿ 20,000 ರೂಪಾಯಿಗೆ. ಸೊ ಅದರಲ್ಲಿ ಸೋನಿ ಸೆನ್ಸರ್ ಇತ್ತು 64, ಇದರಲ್ಲಿ ಸ್ಯಾಮ್ಸಂಗ್ ಸೆನ್ಸರ್ ಇದೆ. ಕಂಪ್ಲೀಟ್ಲಿ ಇಲ್ಲಿ ಎರಡು ತುಂಬಾ ಕಾಂಪಿಟೇಷನ್ ಕೊಡೋದು ಅನ್ಕೋತೀನಿ. ಬಟ್ ನಾನು ಆ ಫೋನ್ ಜೊತೆ ಕಂಪೇರ್ ಮಾಡಕ್ಕೆ ಇಷ್ಟಪಡ್ತಿದ್ದೆ. ಬಟ್ ಆ ಫೋನ್ ಫ್ರಾಂಕ್ಲಿ ನನ್ನ ಹತ್ರ ಇಲ್ಲ. ಸ್ಯಾಮ್ಸಂಗ್ M51 ಜೊತೆ ನಾನು ಕಂಪೇರ್ ಮಾಡಿ ಫುಲ್ ರಿವ್ಯೂ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀನಿ. ಇಷ್ಟಲ್ಲದೆ ಮುಂದಿನ ಭಾಗ 44 ಮೆಗಾ ಪಿಕ್ಸೆಲ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಒಂದಿಗೆ ಡುವಲ್ ಸೆನ್ಸರ್ ನೋಡ್ತಾ ಇದ್ವಿ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಇಲ್ಲಿ ಒಂದು ಸಖತ್ ಕ್ವಾಲಿಟಿ ನೋಡ್ತಾ ಇದ್ವಿ. ಬಟ್ ಇಮೇಜ್ ಪ್ರೊಸೆಸಿಂಗ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಲಿಲ್ಲ. ಕೆಲವೊಂದು ಟೈಮ್ ನೀವು ಫೋಟೋಗಳನ್ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ನನ್ನ ಜಾಕೆಟ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಗ್ರೇ ಕಲರ್ ಇದೆ. ಇದು ಆಕ್ಚುಲ್ ಆಗಿ ಸ್ವಲ್ಪ ಬ್ಲರಿ ಮತ್ತೆ ವೈಟ್ ಇಸ್ಟ್ ಫೀಲ್ ಆಗ್ತದೆ. ಸೊ ಇದು ಹಿಂದಿನ ಡೈನಾಮಿಕ್ ರೇಂಜ್ನ ಸರಿಯಾಗಿ ಕ್ಯಾಪ್ಚರ್ ಮಾಡೋಕೆ ಹೋಗಿ ಈ ರೀತಿಯ ಫೋಟೋಗಳಲ್ಲಿ ನಾವು ಕೆಲವೊಂದು ಟೈಮ್ ಇಶ್ಯೂಸ್ನ ನೋಡ್ತೀವಿ. ಬಟ್ ಕೆಲವೊಂದು ಟೈಮ್ ತುಂಬ ಒಳ್ಳೆ ಫೋಟೋಗಳನ್ನ ಕೊಡುತ್ತೆ. ಆದರೂ 30,000 ರೂಪಾಯಿ ಕೊಟ್ಟು ಈ ಫೋನನ್ನು ಕಂಪ್ಲೀಟ್ಲಿ ಕ್ಯಾಮ್ರಾಗೋಸ್ಕರ ಆದರೂ ಕೂಡ ನಾನು ಯಾರಿಗೂ ಈ ಫೋನನ್ನು ರೆಕಮೆಂಡ್ ಮಾಡಲ್ಲ. ಬೇರೆಯವ್ರ ಬಗ್ಗೆ ಹೊಗಳ್ಬೋದು, ಬಟ್ ನನಗೆ ಅಷ್ಟೊಂದಿನ ಈ ಫೋನ್ ಕ್ಯಾಮ್ರಾ ಬಗ್ಗೆ ಇಷ್ಟ ಆಗಲಿಲ್ಲ ಗುರು. ನಾನು ವಿತ್ ಪ್ರೂಫ್ ಒಂದಿಗೆ ನಿಮ್ಮ ಮುಂದೆ ಪ್ರೂವ್ ಮಾಡೋಕ್ಕೆ ಆದಷ್ಟು ಬೇಗ ಮತ್ತೊಂದು ವಿಡಿಯೋನ ತೊಗೊಂಡು ಬರ್ತೀನಿ.
ಇನ್ನು ಈ ಫೋನಲ್ಲಿರುವಂಥ ಬ್ಯಾಟ್ರಿ 4000 mAh ಬ್ಯಾಟ್ರಿಯೊಂದಿಗೆ 33 ವ್ಯಾಟ್ನ ಪವರ್ ಬ್ಯಾಟರಿ ಕೊಡ್ತಿದ್ದಾರೆ. 4000 ತುಂಬಾ ಕಮ್ಮಿ ಆಯಿತು ಈ ಪ್ರೈಸ್ ಸೆಗ್ಮೆಂಟಲ್ಲಿ ಅಥವಾ ಇಂಥ ಫೋನ್ಸ್ಗಳಲ್ಲಿ. ಆದರೂ ಸ್ಲಿಮ್ ಡಿಸೈನ್ ಮಾಡೋಕ್ಕೋಸ್ಕರ ಕಮ್ಮಿ ಮಾಡಿದ್ರೆ ಇದನ್ನ ಓಕೆ ಅಕ್ಸೆಪ್ಟ್ ಮಾಡ್ಕೋಣ. ಇನ್ನು 33 ವ್ಯಾಟ್ ಪವರ್ ಅಡಾಪ್ಟರ್ 30,000 ರೂಪಾಯಿಗೆ ಯಾಕೆ ಇದು ನನ್ಗೆ ಕನ್ಫ್ಯೂಸ್ ಮಾಡ್ತಿದೆ. ನಾನು ಜಸ್ಟ್ ಇವಾಗ ಪೋಕೋ X2 ಇದೆ ನಂತರ ಇಲ್ಲಿ 33 ವ್ಯಾಟ್ನ ಪವರ್ ಅಡಾಪ್ಟರ್ ಇದೆ. ಸೊ ಇಲ್ಲೆಲ್ಲೋ ಸೈಡ್ಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಗೆ 17,000 ರೂಪಾಯಿಗೆ 33 ವ್ಯಾಟ್ ಈ ಪೋಕೋ ಬ್ರ್ಯಾಂಡ್ ಕೊಡ್ತಿದೆ. ಇದು ಹೊಸ ಬ್ರ್ಯಾಂಡ್, ಇವಾಗ ಜಸ್ಟ್ ಎಂಟ್ರಿ ಹೊಡೆದಿದೆ. ವಿವೋನವರು ಯಾವಾಗಿಂದ ಮಾರ್ಕೆಟಲ್ಲಿ ಇದ್ದಾರೆ. ಸೊ ಇಂಥ ತುಂಬಾ ಮಿಸ್ಸಿಂಗ್ ಫೀಚರ್ಸ್ಗಳನ್ನ ಈ ಫೋನಲ್ಲಿ ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಇದನ್ನ ಕೂಡ ಅಕ್ಸೆಪ್ಟ್ ಮಾಡೋಣ, ಓಕೆ ಆಯ್ತಾ. ಇನ್ನು ವಿವೋ V20 ಡಿಸೈನ್ ಮತ್ತೆ 20 ಪ್ರೋನಲ್ಲಿ ಸೇಮ್ ಟು ಸೇಮ್ ಇದೆ. ಆಲ್ಮೋಸ್ಟ್ ಎಲ್ಲ ಎರಡು ಫೋನ್ಸ್ಗಳು ಸೇಮ್ ಟು ಸೇಮ್ ಇದೆ. ಜಸ್ಟ್ ಪ್ರೊಸೆಸರ್ ಮತ್ತೆ ಮುಂದಿನ ಭಾಗ ಏನು ಡಿಸ್ಪ್ಲೇ ನೋಡ್ತಾ ಇದ್ವಿ, ಇಲ್ಲಿ ಮಾತ್ರ ಚೇಂಜಸ್ ಮಾಡಿದ್ರೆ ರ್ಯಾಮ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಈ ಫೋನ್ 9,000 ರೂಪಾಯಿ ಜಾಸ್ತಿ ಆಗಿದೆ. ಫ್ರೆಂಡ್ಸ್ ಟ್ರಸ್ಟ್ ಮೀ, 30,000 ರೂಪಾಯಿಗೆ ಈ ಫೋನ್ ಅಲ್ವೇ ಅಲ್ಲ. ತುಂಬಾ ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಕ್ಯಾಮ್ರಾ ಆಗಿದೆ ಅಂತ ನಿಮಗೆ ಸ್ವಲ್ಪ ಪಾಸಿಟಿವ್ ಏನಲ್ಲಿ ದುಡ್ಡು ತಗೊಂಡು ಮಾತಾಡಿ ಈ ಫೋನ್ಸ್ಗಳನ್ನ ನೀವು ಬುಟ್ಟಿಗೆ ಹಾಕೋಗೋಸ್ಕರ ಕಂಪನಿಯವರು ಏನೆಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಇದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಆದಷ್ಟು ನೀವು ಆನೆಸ್ಟ್ ರಿವ್ಯೂಸ್ಗಳನ್ನ ನೋಡಿ ನಿಮ್ಮ ಡಿಸಿಷನ್ ತಗೊಳ್ಳಿ. ಆನೆಸ್ಟ್ಲಿ ನಾನು 30,000 ರೂಪಾಯಿ ಯಾವುದೊಂದು ಫೋನ್ ತಗೊಳ್ತಿದ್ದೀನಿ ಅಂತಂದ್ರೆ ಕಂಪ್ಲೀಟ್ಲಿ ನಾನು ಇಂಥ ಫೋನ್ಸ್ಗಳನ್ನ ತಗೊಳಕ್ ಹೋಗ್ತಾನೆ ಇಲ್ಲ. ನನಗೆ OnePlus Nord ಇಷ್ಟ ಆಗಲಿಲ್ಲ. ಅದು ಸೆಕೆಂಡ್ ಕ್ಲಾಸ್ ಫೋನ್ ಅಂತ ಡೈರೆಕ್ಟ್ ಹೇಳಿದೀನಿ. ಇದು ವಿವೋ V20 Pro ಥರ್ಡ್ ಕ್ಲಾಸ್ ಫೋನ್. ಕಂಪ್ಲೀಟ್ಲಿ ನನಗೆ ಇದು ಇಷ್ಟ ಆಗಿಲ್ಲ. ನಮ್ಮ ದುಡ್ಡಿಗೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಲ್ವೇ ಅಲ್ಲ. ಇನ್ನು ನಿಮಗೆ ಏನ್ ಅನ್ಸುತ್ತೆ? ನನ್ನ ಒಪಿನಿಯನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಡೈರೆಕ್ಟ್ಲಿ ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಆದ್ರೂ ಕೆಲವೊಂದು ಜನ ಫ್ರಾಂಕ್ಲಿ ನನ್ನನ್ನ ತುಂಬಾ ನನ್ನ ರಿವ್ಯೂಗಳನ್ನ ಇಷ್ಟಪಡ್ತಾರೆ ಅನ್ಕೋತೀನಿ. ಸೊ ಇದೇ ರೀತಿಯಾಗಿ ನಾನು ಯಾವತ್ತು ಆನೆಸ್ಟ್ಲಿ ಕಂಟಿನ್ಯೂ ಮಾಡ್ತಾ ನಿಮಗೆ ಹಲವಾರು ವಿಷಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇರೆಯವ್ರ ಬಗ್ಗೆ ನಾನು ಥಿಂಕ್ ಮಾಡಲ್ಲ. ಇಷ್ಟೇ ಇವತ್ತು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಆಲ್ರೆಡಿ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.